ಒಂದೇ ಸಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಹಳ್ಳಿ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೆ ತಿಂಡಿ ಎಲ್ಲ ಮಾಡಿ ನಂತರ ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಕೆಲಸ ಇತ್ತು ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗಲೇ ರೆಸಿಪಿಯನ್ನು ಹಾಕಿದರೆ ನಿಮಗೆ ಬೋರ್ ಆಗಬಹುದು ಅಂತ ಅಂದ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ರೆಸಿಪಿಯನ್ನು ಹಾಕ್ತೀನಿ. ಈಗ ನನ್ನ ಮಗಳು ವಾಯ್ಸ್ ಕೇಳಿಸ್ಕೊಳ್ಳಿ. ಹಾಂ, ಯಾರ ಜೊತೆಯಾ? ತಿರ್ಗಿ ಹೇಳು, ಈ ಕಡೆ ಕೇಳು. ಅದಕ್ಕೆ ಕರೆನ್ಸಿ ಬೇಕಂತೆ, ಹಾಕ್ತೀಯಾ? ಏನಂತ? ಅದಕ್ಕೆ ಕರೆನ್ಸಿ ಬೇಕಂತೆ, ಹಾಕು. ದಿನಕ್ಕೊಂದ್ಸಲ ಕರೆನ್ಸಿ ಹಾಕ್ತೀಯಾ? ಸಾಯಂಕಾಲ ಸೇರಿ ಹಾಕೋದು. ನನ್ನ ಮಗಳು ಇಲ್ಲಿ ಕ್ಯಾಮ್ರದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಕ್ಯಾಮ್ರಾ ಸೌಂಡ್ ಮಾಡ್ತಾಯಿತ್ತು. ಅದಕ್ಕೆ ಅವ್ರ ಅಪ್ಪನ ಕೇಳಿದ್ದು, ಯಾಕಪ್ಪ ಸೌಂಡ್ ಮಾಡ್ತಾ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಅದಕ್ಕೆ ಊಟ ಬೇಕಂತೆ, ಅದಕ್ಕೆ ಸೌಂಡ್ ಮಾಡ್ತಾ ಇದೆ ಅಂತ. ಅದಕ್ಕೆ ಕರೆನ್ಸಿ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ಲು. ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಇರೋ ಅಪ್ಪನೇ ಆಗಿರ್ತಾರೆ. ನನ್ನ ಮಕ್ಕಳಿಗೂ ಅದೇ ಥರ, ನನಗೂ ಅದೇ ಥರ. ನಾನು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಬಹುದು, ನಾನು ಎಷ್ಟೇ ಮುದ್ದು ಮಾಡಬಹುದು, ನಾನು ಏನೇ ತಂದುಕೊಡ್ಬೋದು, ನಾನು ಏನೇ ಮಾಡ್ಬೋದು, ಆದರೆ ಫಸ್ಟು ಬಾಯಲ್ಲಿ ಬರೋದೇ ಅಪ್ಪ ಅಂತ. ಅದೇನೋ ಅಂತ ಗೊತ್ತಿಲ್ಲ, ಅವ್ರು ನನಗಿಂತ ಹೆಚ್ಚು ಪ್ರೀತಿ ಕೊಡ್ತಾರೋ ಅಥವಾ ಮಕ್ಳಿಗೆ ಅಷ್ಟೊಂದು ಹಚ್ಕೊಂಡಿದ್ದಾರೋ ಗೊತ್ತಿಲ್ಲ. ಏನೇ ಆಗಲಿ, ಅವರಪ್ಪ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅಂದರೆ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಚೆನ್ನಾಗಿ ಆಟ ಆಡ್ತಾಳೆ, ಏನೆಲ್ಲ ಸ್ಟೋರಿಗಳನ್ನು ಹೇಳ್ಕೊಂಡು ಕೂತಿರ್ತಾಳೆ. ಅದೇ ಒಂದು ಸೆಕೆಂಡ್ ಬೈಕ್ ಸೌಂಡ್ ಆಯ್ತು ಅಂತಂದರೆ ಅಲ್ದು ರಿಯಾಕ್ಷನ್ನೇ ಚೇಂಜ್ ಆಗಿರುತ್ತೆ, ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿರುತ್ತೆ. ಅಪ್ಪ ಬಂತು ಅಂತ ಓಡ್ತಿರ್ತಾಳೆ. ಆ ಖುಷಿ, ಆ ಎಕ್ಸೈಟ್ಮೆಂಟ್ ನೋಡೋದೇ ಒಂಥರ ಚೆಂದ. ಅದು ಅರ್ಧ ಗಂಟೆ ಬಿಟ್ಕೊಂಡು ಬೈಕಲ್ಲಿ ಬರಲಿ ಅಥವಾ 1 ಗಂಟೆ ಬಿಟ್ಕೊಂಡು ಬರಲಿ, 2 ಗಂಟೆ ಬಿಟ್ಕೊಂಡು ಬರಲಿ, 4 ಗಂಟೆ ಬಿಟ್ಕೊಂಡು ಬರಲಿ, ಅದೇ ಥರ ಆಗಿರುತ್ತೆ. 10 ನಿಮಿಷ ಬಿಟ್ಕೊಂಡು ಬಂದ್ರೂ ಅಷ್ಟೇ ಖುಷಿಯಿಂದ ಓಡೋಗಿ ಕತೆ ತೆಗಿತಾಳೆ, ಅಪ್ಪ ಬಂತು ಅಂತ. ಅದೇನು ಅಂತ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಅಷ್ಟಿಷ್ಟ ಇರಬಹುದೇನೋ. ಬೆಳಗ್ಗೆ ತೋಟಕ್ಕೆ ಹೋಗಿದ್ವಿ, ಸ್ವಲ್ಪ ಕೆಲಸ ಆಯಿತು ಅಂತ ನೋಡಿದ್ರಲ್ಲ. ದಾಳಿಂಬೆ ಗಿಡದ ಕೆಳಗೆ ಸ್ವಲ್ಪ ಬಿಡಿಸೋದಿತ್ತು, ಹೊಸ ಚಿಗುರು ಬಂದಿತ್ತಲ್ಲ, ಹಾಗಾಗಿ ಅದನ್ನು ತೆಗಿತಾ ಇದ್ವಿ. ಇವಾಗ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಬೀಟ್ರೋಟನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕಿ ಬೇಯಿಸ್ಕೊಂಡಿದ್ದೆ. ಆ ರಸ ವೇಸ್ಟ್ ಮಾಡಬಾರ್ದು, ಅದರಲ್ಲೂ ಕೂಡ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಹಾಗಾಗಿ ಚಪಾತಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು, ನೀರು, ಅಂದರೆ ಬೀಟ್ರೂಟನ್ನು ಬೇಯಿಸಿದ್ದೀನಲ್ಲ ಆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ರಸ ತೆಗೆದೇ ಕೂಡ ಪಲ್ಯ ಮಾಡ್ಬೋದು. ಈ ಥರ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಉಡ್ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಈ ಥರ ಪಲ್ಯ ಮಾಡ್ತಾಯಿದ್ದೀನಿ. ರಸನೂ ಕೂಡ ವೇಸ್ಟ್ ಮಾಡಬಾರ್ದಲ್ವ, ಅದರಲ್ಲೂ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡ್ಕೊಳ್ತೀನಿ. ರೊಟ್ಟಿ ಮಾಡೋದಾದ್ರೂ ಕೂಡ ರೊಟ್ಟಿಗೂ ಇದೇ ಥರ ಈ ರಸನೇ ಹಾಕ್ಕೊಂಡು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇವಾಗ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಒಂದ್ಸಲ ತೋರಿಸ್ಬಿಡ್ತೀನಿ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ, ಅದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ. ಉಡ್ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಬೇಯುವಾಗ್ಲೂ ಕೂಡ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬೇಯಿಸಿ ರಸ ತೆಗೆದಿಟ್ಟಿರುವಂತಹ ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ. ಈಗ ತುರಿದ್ಬಿಟ್ಟು ಕೂಡ ಮಾಡ್ಬೋದು, ಅದೊಂಥರ ಟೇಸ್ಟ್ ಬರುತ್ತೆ. ಈ ಥರ ಒಗ್ಗರಣೆ ಮಾಡ್ತೀವಲ್ಲ, ಇದೊಂಥರ ಟೇಸ್ಟ್ ಬರುತ್ತೆ. ಡೈರೆಕ್ಟ್ ಎಲ್ಲ ಹಾಗೆ ಹಾಕಿ ಕೂಗಿಸ್ತೀವಲ್ಲ, ಅದು ಇನ್ನೊಂಥರ ಟೇಸ್ಟ್ ಬರುತ್ತೆ. ನನಗೆ ಈ ಟೇಸ್ಟ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಈ ಥರ ಮಾಡಿದೆ. ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಚಪಾತಿ ಹಿಟ್ಟನ್ನು ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ, ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗೆಲ್ಲ ಲಟ್ಸಿಟ್ಕೊಂಡಿದ್ದೀನಿ, ಇವಾಗ ಬೇಯಿಸ್ತಾ ಇದ್ದೀನಿ. ಆ ಎಣ್ಣೆ ತುಂಬ ಜಾಸ್ತಿ ಹಾಕಿಲ್ಲ, ಕಲ್ಲರ್ ಇದೆಯಲ್ಲ, ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಮಕ್ಕಳಿಗೂ ಕೂಡ ಒಂದೇ ಥರ ಕೊಡ್ತಾ ಇದ್ದರೆ ಬೋರ್ ಆಗ್ತಾ ಇರುತ್ತೆ. ಈ ಥರ ಕಲರಾಗಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಥವಾ ಬೀಟ್ರೂಟನ್ನು ರುಬ್ಬಿ ಅದನ್ನು ಪೇಸ್ಟ್ ಹಾಕಿ ಮಾಡ್ಬೋದು, ಕ್ಯಾರೆಟ್ ರುಬ್ಬಿ ಹಾಕಿ ಮಾಡ್ಬೋದು, ಪಾಲಕ್ ಸೊಪ್ಪಿನ ಚಪಾತಿ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಕಲರಾಗಿ ಕೂಡ ಚಪಾತಿ ರೊಟ್ಟಿ ಕಾಣಿಸ್ತಾ ಇರುತ್ತೆ. ಮಧ್ಯಾಹ್ನ ತೋಟಕ್ಕೆ ಹೋಗಿದ್ವಿ, ನಾವು ಶುಂಠಿ ಹಾಕಿದ್ವಿ.
ಇವಾಗೆಲ್ಲ ಫುಲ್ಲು ಏಜ್ ಆಗಿಬಿಟ್ಟಿದೆ ಗಿಡಕ್ಕೆ. ಅಂದರೆ ಕೊನೆ ಹಂತದಲ್ಲಿದೆ. ಎಲ್ಲ ಗಿಡ ಎಲ್ಲ ಕೆಳಗೆ ಬೀಳ್ತಾ ಇದೆ. ಇನ್ನೇನು ಕಿತ್ತು ಕೊಡೋದಷ್ಟೇ. ಇವಾಗ ಔಷಧಿ ಗೊಬ್ಬರ ಏನೂ ಹೊಡೆಯೋ ಥರ ಇಲ್ಲ. ಬೇಸಿಗೆ ಜಾಸ್ತಿ ಇದೆ, ಹಾಗಾಗಿ ನೀರು ಹೊಡ್ಕೊಂಡು ಇರೋದಷ್ಟೇ. ನಂತರ ಇದಕ್ಕೊಂದ್ಸಲ ಮಣ್ಣು ಹಾಕ್ಸಿ ಹಾಗೇನಾದ್ರೂ ಕೊಡ್ಬೋದು. ಮಣ್ಣು ಹಾಕ್ಸಿ ಸ್ವಲ್ಪ ದಿನ ಇಟ್ಕೊಂಡ್ರೆ ಬೀಜಕ್ಕೆ ಕೊಡ್ಬೋದು. ಅಂದರೆ ನೆಕ್ಸ್ಟು ಶುಂಠಿ ಹಾಕ್ತಾರಲ್ಲ ಅವರು ಬಂದು ತೊಗೊಂಡು ಹೋಗ್ತಾರೆ. ಬೀಜದ ರೇಟ್ ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ತೋಟಕ್ಕೆ ಹೋಗಿದ್ವಿ ತಗರಿಕಾಯಿ ಕುಯ್ಕೊಂಡು ಬರೋದಕ್ಕೆ ಅಂತ. ಇವಾಗಂತೂ ಬ್ಲಾಗಲ್ಲಿ ಡೈಲಿ ನೋಡ್ತಾ ಇದ್ದೀರಾ ತಗರಿಕಾಯಿ ಕುಯ್ಕೊಂಡು ಬರ್ತಾ ಇದ್ದೀವಿ ಅಂತ. ಅದು ಒಂದು 4 ದಿನ ಬಿಸಿಲಲ್ಲಿ ಬಿಟ್ಬಿಟ್ರೆ ಸಾಕು, ಫುಲ್ ತಳುಲಾಗ್ಬಿಡುತ್ತೆ. ಅಂದರೆ ಕಾಯೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಟೈಮಲ್ಲೂ ಹಸಿ ಕಾಯಿ ಸಿಗೋದಿಲ್ಲ, ಸಿಕ್ಕಿದಾಗ ತಿಂದುಬಿಡ್ಬೇಕು. ಡೈಲಿ ಬ್ಲಾಗಲ್ಲಿ ನೋಡ್ತಾ ಇರ್ತೀರಾ ಅದರದ್ದೇ ತಿಂಡಿ ಅದರದ್ದೇ ಸಾಂಬಾರು ಆಗಿರುತ್ತೆ. ಆದರೂ ಕೂಡ ಬೇಜಾರಾಗೋದಿಲ್ಲ. ತಗರಿಕಾಯಿಗಿಂತ ಅವರೆಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಅಂತೂ ನಾವು ಹಾಕಿಲ್ಲ, ಹಾಗಾಗಿ ತಗರಿಕಾಯಿ ಹಾಕಿದ್ದೀವಿ. ಹಾಕಿದಾಗ ತಿನ್ನೋದು. ನನ್ನ ಮಕ್ಕಳಿಗೂ ಕೂಡ ಹಸಿ ಕಾಳು ತುಂಬಾ ಇಷ್ಟ, ನಮಗೂ ಕೂಡ ಇಷ್ಟ. ನಾವೇನು ಅಭ್ಯಾಸ ಮಾಡಿಸ್ತೀವಿ ಅವರು ಕೂಡ ಅದನ್ನೇ ಕಲಿತಾರೆ. ಹಾಗಾಗಿ ನಾವು ಸೀಸನಲ್ ಫ್ರೂಟ್ಸ್ ಏನೇನು ನಾವು ಹಾಕಿದ್ದೀವಿ ಅದನ್ನೆಲ್ಲದನ್ನು ಕೂಡ ಕೊಡ್ತೀವಿ. ಯಾವ ಹಣ್ಣು ತಿನ್ನೋದಿಲ್ಲ, ಆ ಹಣ್ಣು ಇಷ್ಟ ಈ ಥರ ಏನಿಲ್ಲ. ಎಲ್ಲ ಹಣ್ಣನ್ನು ಕೂಡ ನಾವು ಅಭ್ಯಾಸ ಮಾಡಿಸಿದ್ದೀವಿ. ನಾನು ತಗರಿಕಾಯಿ ಕುಯ್ಕೊಂಡು ಕೊಡ್ತಾ ಇದ್ದರೆ ನನ್ನ ಮಗಳು ನೋಡಿ ಯಾವ ಥರ ಇಟ್ಕೊಳ್ತಾ ಇದ್ದಾಳೆ ಅಂತ. ಅವಳಿಗೆ ಈ ಥರ ಕೆಲಸ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ. ಅಮ್ಮ ಮನೆವರೆಗೂ ನಾನೇ ಕೈಯಲ್ಲಿ ಇಟ್ಕೊಂಡು ಹೋಗ್ತೀನಿ ಅಮ್ಮ, ನೀನು ಇಟ್ಕೊಂಡ್ಬೇಡ ಸಾಕು ಸಾಕು ಅಂತ ಹೇಳ್ತಾ ಇದ್ಲು. ನಾಳೆ ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಸ್ಸಾರ್ದು. ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ತಗರಿಕಾಯಿ ಕುಯ್ಕೊಂಡು ಹೋಗೋದಕ್ಕೆ ಅಂತ ತೋಟಕ್ಕೆ ಬಂದಿದ್ವಿ. ಇವಾಗ ಸಾಂಬಾರು ಮಾಡೋದಕ್ಕಲ್ಲ, ಸಾಂಬಾರು ಇದೆ ನಾಳೆಗೆ ಮಾಡೋದಕ್ಕೆ ಅಂತ. ಬಸ್ಸಾಂಬಾರು ಮಾಡೋಣ ಅಂತ. ಕಾಳು ಜಾಸ್ತಿ ಬೇಕು ಬಸ್ಸಾರು ಮಾಡೋಕ್ಕೆ, ಹಾಗಾಗಿ ಕಾಳು ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಷ್ಟು ಕುಯ್ಕೊಂಡಿದ್ವಿ. ಇವಾಗ ಹೋಗ್ಬೇಕು ವಾಪಸ್ ಮನೆಗೆ. ಇವತ್ತು ಹೋಗಿ ಎಲ್ಲ ಸಂಜೆ ಸುಲಿದಿಟ್ರೆ ಮತ್ತು ನಾಳೆಗೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ. ಸುಲಿಯೋದೆ ಇಷ್ಟು ಸುಲಿಯೋದೆ 1 ಗಂಟೆ ಟೈಮ್ ತೊಗೊಳುತ್ತೆ. ಸಂಜೆ ಟಿ ವಿ ನೋಡಬೇಕಾದ್ರೆ ಸುಲಿಯೋದು. ಅದ್ರ ಜೊತೆಗೆ ನನ್ನ ಲಡ್ಡು ಕೂಡ ಹೆಲ್ಪ್ ಮಾಡ್ತಾಳಲ್ವಾ ಬಂಗಾರಿ? ಹೆಲ್ಪ್ ಮಾಡ್ತೀಯಾ? ನನ್ನ ಮಗಳು ಕೂಡ ಕಾಳು ಸುಲ್ಕೊಡ್ತಾಳೆ. ನಾನು ದಿನಕ್ಕೆ 1 ಸಲ 2 ಸಲನಾದ್ರೂ ತೋಟಕ್ಕೆ ಹೋಗ್ತೀನಿ. ಕಾರಣ ಇಷ್ಟೇ, ಹಸು ಕಟ್ಟು ಬರೋದಕ್ಕೆ. ನನ್ನ ಹಸ್ಬೆಂಡ್ ಕಟ್ಟು ಬಂದಿದ್ದರೆ ನಾನು ಮೇವು ಹಾಕೋದಕ್ಕೆ ಇನ್ನೊಂದು ಸಲ ಹೋಗ್ತೀನಿ, ಅಥವಾ ವಾಪಸ್ ಹೊಡ್ಕೊಂಬರೋದಕ್ಕೆ ಹೋಗ್ತೀನಿ, ಅಥವಾ ನೀರು ಕುಡ್ಸೋದಕ್ಕೆ ಹೋಗ್ತೀನಿ. ಈ ಥರ ಹಸುಗಳ ಪಕ್ಕ ಬಿಳ್ಳಕ್ಕಿ ಎಷ್ಟು ಚೆನ್ನಾಗಿ ಕೂತಿದ್ದು ಗೊತ್ತಾ? ನಾನು ವೀಡಿಯೋ ಮಾಡೋಣ ಅಂತ ಹೋದರೆ ಎಲ್ಲ ಆರೋಯ್ತು. 3 ಹಸು ಇದೆ, ಅಂದರೆ 2 ಹಸು 1 ಕರು ಇದೆ. ಎಲ್ಲ ಹತ್ರನೂ ಕೂಡ ಸುತ್ತ ನಿಂತ್ಕೊಂಡಿದ್ದು ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ವೀಡಿಯೋ ಮಾಡೋದಕ್ಕೇ ಬಿಡಲಿಲ್ಲ. ಪಕ್ಕಕ್ಕೆ ಹೋದರೆ ಎಲ್ಲ ಆರೋಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. ಬಿಸಿಲಲ್ಲಿ ಹಸುಗಳೆಲ್ಲ ಇತ್ತು, ಹಾಗಾಗಿ ನೆರಳಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಮೇವು ಹಾಕ್ದಂಗೂ ಆಗುತ್ತೆ, ನೆರಳಿ ಕಟ್ದಂಗೂ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ. ತೋಟದೊಳಗೆ ಕಟ್ಟಿದರೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಜಾಸ್ತಿ ಸಿಕ್ಕಾಪಟ್ಟೆ ಏನು ಬಿಸಿಲಿರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಹಾಗಾಗಿ ತೋಟಕ್ಕೆ ಆದಷ್ಟನ್ನು ಕಟ್ಟಿರ್ತೀವಿ ನೆರಳಿರುತ್ತೆ ಅಂತ. ಇಲ್ಲಿ ಸ್ವಲ್ಪ ಮೇವು ಚೆನ್ನಾಗಿತ್ತು, ಹಾಗಾಗಿ ಹಿಡ್ಕೊಂಡು ಮೇಯಿಸ್ತಾ ಇದ್ದೆ. ನೋಡಿ ನನ್ನನ್ನು ಹಿಡ್ಕೊಂಡು ಮೇಯಿಸಿ ಅಂತ ಬರ್ತಾ ಇದ್ದಾಳೆ. ನಾವು ಹಸುಗಳಿಗೆ ಏನೂ ಗೊತ್ತಾಗಲ್ಲ, ಅಂದರೆ ದನಗಳು ಪ್ರಾಣಿಗಳು ಏನೂ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವಕ್ಕೆಲ್ಲದೂ ಕೂಡ ಗೊತ್ತಾಗುತ್ತೆ. ನಾವು ಮಾತಾಡಿದರೆ ರೆಸ್ಪಾನ್ಸ್ ಮಾಡ್ತವೆ. ಹಾಗೆ ನಮ್ಮ ವಾಯ್ಸ್ ಕೇಳಿದ ತಕ್ಷಣ ಕೂಗ್ತವೆ. ಹಾಗೆ ಸ್ವಲ್ಪ ಹೊತ್ತು ಹಸು ಮೇಯಿಸಿ ಇವಾಗ ಮನೆಗೆ ಹೊಡ್ಕೊಂಬರುವಂತಹ ಟೈಮ್. ಬೆಳಗ್ಗೆನೇ ಎಳ್ಳೆಲ್ಲ ತೊಳೆದಾಕಿದ್ದೆ, ಮೇಲ್ಗಡೆ ಸಿಪ್ಪೆ ತೆಗೆದಿಲ್ಲ. ಸ್ವಲ್ಪ ಕಲ್ಲಿತ್ತು, ಹಾಗಾಗಿ ಕಲ್ಲು ಕ್ಲೀನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಜಾಲಿಸಿ ಒಣಗಾಕಿದ್ದೀನಿ. ಕ್ಯಾಲ್ಶಿಯಂ ಲಡ್ಡು, ಇದನ್ನು ನಮ್ಮ ಕಡೆ ಚಿಗಣಿ ಅಂತ ಕರೀತಾರೆ. ಇದು ಸಿಕ್ಕಾಪಟ್ಟೆ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ಕೈ ಕಾಲು ನೋವು, ಮಂಡಿ ನೋವು ಅಂತ ಇರ್ತಾರೆ. ಹಾಗೆ ಜೊತೆಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರು ಕೂಡ ಡೈಲಿ ಒಂದೊಂದು ಇದನ್ನು ತಿಂತಾ ಬಂದರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ. ಮಕ್ಕಳಿಗೆ ಬೇಕ್ರಿ ತಿಂಡಿ ಕೊಡೋದಕ್ಕಿಂತ ಈ ಥರ ಕ್ಯಾಲ್ಶಿಯಂ ರಿಚ್ ಆಗಿರುವಂತಹ ಲಡ್ಡು ಕೊಟ್ಟರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಬೇಕ್ರಿ ತಿಂಡಿ ಬೇಕು ಅಂತ ಅನಿಸೋದೇ ಇಲ್ಲ. ನೀವು ಕೂಡ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಇದನ್ನು ಯಾವ ರೀತಿಯಾಗಿ ಮಾಡಿದೆ ಅಂದರೆ, ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೆ ಬಿಸಿ ಇದ್ದಾಗಲೇ ಬೆಲ್ಲ ಹಾಕಿ ರುಬ್ಬಿದರೆ ಈ ಥರ ಉಂಡೆ ಕಟ್ಬೋದು. ನಮಗೆ ಉಂಡೆ ಕಟ್ಟೋ ಥರ ಬೇಡ, ಪೌಡರ್ ಬೇಕು ಅಂತಂದರೆ ಎಳ್ಳನ್ನು ಚೆನ್ನಾಗಿ ಹುರಿದು ತಣ್ಣಗಾಗೋವರೆಗೂ ಬಿಡಬೇಕು. ಬಿಸಿದಕ್ಕೇ ಬೆಲ್ಲ ಹಾಕಿ ಪುಡಿ ಮಾಡಿದರೆ ಅದು ಉಂಡೆ ಕಟ್ಟೋ ಥರ ಬರುತ್ತೆ. ತಣ್ಣಗಾದ್ಮೇಲೆ ಪುಡಿ ಮಾಡಿದರೆ ಅದು ಪುಡಿ ಪುಡಿಯ ಥರ ಬರುತ್ತೆ. ಯಾವ ಥರ ಬೇಕು ಆ ಥರ ಮಾಡ್ಬೋದು. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ಹಾಕಬೇಕು, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಬೆಲ್ಲದ ಪೌಡರ್ ಹಾಕಿದ್ದೆ. ಲಡ್ಡು ಚಿಕ್ಕವಳಿದ್ದಾಗ ಕ್ಯಾಲ್ಶಿಯಂ ಕೊರತೆ ಆಗಿ ಹಲ್ಲು ಚೆನ್ನಾಗಿ ಹುಟ್ಟಿರೋದೆಲ್ಲ ಸಣ್ಣ ಸಣ್ಣದಾಗಿ ಪೀಸಾಗಿ ಕಪ್ಪಾಗಿ ಕಟ್ಟಾಗ್ತಾ ಹೋಯಿತು. ನಾವು ಅಂದ್ಕೊಂಡು ಉಳ್ಕಲ್ಲ ಅಂತ. ಡಾಕ್ಟ್ರಿಗೆ ತೋರಿಸಿದ ಮೇಲೆ ಅವ್ರು ಹೇಳಿದರು ಇದು ಕ್ಯಾಲ್ಶಿಯಂ ಕೊರತೆ ಅಂತ. ಆವಾಗಿಂದ ಚಿಗಣಿ ತಿನ್ನಿಸೋದಕ್ಕೆ ಶುರು ಮಾಡಿದ್ರು. ಡಾಕ್ಟರೇ ಹೇಳಿದ್ದು ಎಳ್ಳನ್ನು ಚೆನ್ನಾಗಿ ಕೊಡಿ, ಎಳ್ಳು ಬೆಲ್ಲನ ಪೌಡರ್ ಮಾಡಿಕೊಡಿ, ಸರಿ ಹೋಗುತ್ತೆ ಅಂತ. ಹಾಗೆ ರಾಗಿ ಗಂಜಿ ಅಂದರೆ ರಾಗಿ ಅಂಬಲಿ ಕೊಡಿ ಚೆನ್ನಾಗಿ.
ಹಾಗೆ ಹಾಲು ಚೆನ್ನಾಗಿ ಕೊಡಿ. ಇಷ್ಟರಿಂದನೂ ಕೂಡ ಕ್ಯಾಲ್ಸಿಯಂ ಸರಿ ಹೋಗುತ್ತೆ. ನೆಕ್ಸ್ಟು ಹಲ್ಲು ಹುಟ್ಟುವಾಗ ಚೆನ್ನಾಗಿ ಹುಟ್ಟುತ್ತೆ ಅಂತ ಅವ್ರು ಹೇಳ್ದಾಗಿಂದ ಎಳ್ಳು ಜಾಸ್ತಿ ಕೊಡೋದಕ್ಕೆ ಶುರು ಮಾಡಿದಾಗಿಂದ ಅವಳಿಗೆ ಹಲ್ಲಿನ ಪ್ರಾಬ್ಲಮ್ ಎಲ್ಲಿವರೆಗೂ ಬಂದಿತ್ತು ಅಷ್ಟಕ್ಕೇ ಸ್ಟಾಪ್ ಆಗಿದೆ. ನೆಕ್ಸ್ಟು ಹಲ್ಲು ಹುಟ್ಟುವಾಗ ಚೆನ್ನಾಗಿ ಹುಟ್ಟುತ್ತೆ ಅಂತ. ಅಂದರೆ ಅಷ್ಟು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ನಾವು ಫಸ್ಟಿಂದ ಕೊಟ್ಟಿದ್ರೆ ಸರಿ ಹೋಗೋದು. ನಾವು ಅದ್ರ ಉಳ್ಕಲ್ ಅಂದ್ಕೊಂಡು ಸುಮ್ಮನಿದ್ವಿ. ದೊಡ್ಡ ಚಿಕ್ಕವಳಿದ್ದಾಗ ಸ್ವಲ್ಪ ದಿನ ಹಾಲು ಕುಡಿತಾ ಇರಲಿಲ್ಲ. ಆ ಕಾರಣದಿಂದ ಕ್ಯಾಲ್ಸಿಯಂ ಕೊರತೆ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಡಾಕ್ಟರ್ಗೆ ಹೇಳಿದರೆ ಹೌದು ಇರಬಹುದು ಅಂತ ಅಂದರು. ರಾಗಿ ಎಲ್ಲ ಒಣಗಾಕಿದ್ದೆ. ಸಿಕ್ಕಾಪಟ್ಟೆ ಇರುತ್ತೆ ಇವಾಗ. ಹೊಸ ರಾಗಿ, ಈ ವರ್ಷದ ರಾಗಿ ನೋಡಿದ್ರೇ ಗಿಣ್ಣ ಮಾಡಬೇಕು ಅಂತ ಅನಿಸುತ್ತೆ. ಮುದ್ದೆ ಮಾಡಿದ್ರೂ ಬಿಳ್ಳಕ್ಕಿರುತ್ತೆ. ರಾಗಿ ಮಳೇಲಿ ನೆನೆಸಿಲ್ಲ, ಚೆನ್ನಾಗಿ ಒಣಗಿಸಿ ಇದನ್ನು ಪೌಡರ್ ಮಾಡಿಸಿ ತೊಳೆದು ಹಿಟ್ಟು ಮಾಡಿಸಿದ್ರೆ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಸಲ ಹೊಸ ರಾಗಿ ಬಂತು ಅಂತಂದರೆ ಒಂದು ಸಲ ರಾಗಿ ಗಿಣ್ಣ ಮಾಡ್ತೀವಿ. ಆ ಟೇಸ್ಟ್ ಮಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ನನ್ನ ಹಸ್ಬೆಂಡ್ ಬರ್ತಡೇ ದಿನದ ವ್ಲಾಗನ್ನು ಶೇರ್ ಮಾಡಿದ್ನಲ್ಲ, ಅದರಲ್ಲಿ ನೀವು ಚೆಕ್ ಮಾಡಬಹುದು. ಅದರಲ್ಲಿ ರಾಗಿ ಗಿಣ್ಣದ ರೆಸಿಪಿ ಹಾಕಿದ್ದೆ. ಗೊತ್ತಿಲ್ಲ, ನಾವು ಫಸ್ಟು ಟೈಮ್ ಮಾಡ್ತಾಯಿದ್ದೀವಿ ಅನ್ನೋರು ಕೂಡ ಮಾಡಬಹುದು. ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದರೆ ಒಂದು ಸಲ ಚೆಕ್ ಮಾಡಿ. ಹಸು ಬರೋ ಟೈಮ್ ಆಯಿತು, ಹಾಗಾಗಿ ರಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಬೇರೆ ಹಸುಗಳೆಲ್ಲ ಬಂದರೆ ತಿನ್ನೋದಕ್ಕೆ ಬರುತ್ತೆ ಅಂತ. ಹಸು ಎಲ್ಲ ಹೊಡ್ಕೊಂಡು ಬಂದು ಮನೆ ಹತ್ರ ಕಟ್ಟಿದ್ದೆ. ನಮ್ಮ ಮನೆಯ ಪುಟಾಣಿ ಗೌರಿ ನೋಡ್ತಾ ಎಷ್ಟು ದೊಡ್ಡೋಳಾದ್ಲು ಅಂತಲೇ ಗೊತ್ತಾಗಲಿಲ್ಲ. ಹೊಲ್ತವಿಂದ ಕರ್ಕೊಂಡು ಬಂದಮೇಲೆ ಫಸ್ಟು ನೀರು ಕುಡಿಸಿ, ನಾನು ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಯಾವ ರೀತಿಯಾಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಕೆಲಸನ ನಾನು ತೋರಿಸಿಲ್ಲ. ಅಂದರೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ನೆಲ ಒರೆಸೋದು, ಮನೆ ಮುಂದೆ ಕ್ಲೀನ್ ಮಾಡೋದು, ಸಗಣಿ ತೆಗೆಯೋದು, ಆ ಥರ ಯಾವುದೂ ಕೂಡ ತೋರಿಸಿಲ್ಲ. ಯಾಕಂತಂದರೆ ನನ್ನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ವ್ಲಾಗನ್ನು ಶೇರ್ ಮಾಡಿದ್ದೀನಿ. ಅದನ್ನು ಇನ್ನೂ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ. ಅದರಲ್ಲಿ ನನ್ನ ಮಾರ್ನಿಂಗ್ ರೊಟೀನನ್ನು ತೋರಿಸಿದ್ದೀನಿ. ಹಾಗಾಗಿ ಅದನ್ನೇ ಮತ್ತೆ ಇದರಲ್ಲಿ ತೋರಿಸಿದ್ರೆ ರಿಪೀಟ್ ಅಂತ ಅನಿಸುತ್ತೆ ಅಂತ ನೆಲ ಒರೆಸೋದಾಗಲಿ, ಆ ಥರ ಮನೆ ಕ್ಲೀನ್ ಮಾಡೋದಾಗಲಿ ಯಾವುದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ ಅಂತ ಅಂದರೆ, ನಾವು ಸುಮ್ಮನೆ ಕೂತಿದ್ರೆ ಸುಮ್ಮನೆ ಪಕ್ಕಕ್ಕೆ ಬರ್ತವೆ ಈ ಥರ ಮಾಡು ಅಂತ. ನೀನು ಬೇಡ ಹೋಗು ಅಂತ ದೂರ ತಳ್ಳಿದರೆ ಮತ್ತೆ ವಾಪಸ್ ಬರ್ತವೆ. ನಮ್ಮ ಮನೆಯಲ್ಲೇ ಹುಟ್ಟಿರುವಂತಹ ಕರು ಇದು. ನೋಡ್ತಾ ಇಷ್ಟು ದೊಡ್ಡದಾಗಿದೆ. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಸುಗಳು ಅಂದರೆ. ಆದರೆ ಅವಳಿಗೆ ಭಯನೂ ಕೂಡ ಅಷ್ಟೇ ಇದೆ. ಪಕ್ಕಕ್ಕೆಲ್ಲ ಬರೋದೇ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾಳೆ. ನಿಂದದು ಕರ ಇವಳ್ದು, ನಿಂದದು ಕರ ಅಮ್ಮ ಅವೆಲ್ಡಲ್ಲಿ ಮೇಯ್ತದವ ಪಾಪ ಇವಾಗ ಮೇವೇ ಅಲ್ಲ ಇವತ್ತು ಕರೆಕ್ಟಾಗಿ. ಹಾಯ್ ಗೌರಿ, ಗೌರಿ ಗೌರಿ ಮುಡ್ಡು ಅಂತ. ಹಾಯ್, ಅಲ್ಲಿ ನೋಡು ಮೇವು ಇನ್ನೂ ಬರುತ್ತೆ. ಪಾಪುನ್ ತೋರಿಸು ಹೆಂಗಿದೆ. ಮತ್ತು ಸಂಜೆ ಆಯಿತು ಅಂತಂದರೆ ಹಸುಗಳಿಗೆಲ್ಲ ಬೂಸ ಇಡೋದು, ಹಾಲು ಕರೆಯೋದು, ಕಾಫಿ ಮಾಡೋದು, ಸಂಜೆ ದೀಪ ಹಚ್ಚೋದು, ಮಾಮೂಲಿ ಕೆಲಸ ಶುರುವಾಗುತ್ತೆ. ಯಾಕೋ ಗೊತ್ತಿಲ್ಲ, ಇವತ್ತು ಹಾಲು ಪಾಯಸ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಶಾವಿಗೆ ಪಾಯಸ. ಹಾಲು ಕಾಯೋದಕ್ಕೆ ಇಟ್ಟಿದ್ದೆ. ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಸಿಹಿಗೆ ಬೇಕಾಗುವಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಹಾಲನ್ನು ಮಳ್ಳಿಸ್ಕೊಳ್ತೀನಿ. ಹಾಲಿಗೆ ಜಾಸ್ತಿ ನಾನು ನೀರು ಹಾಕೋದಿಲ್ಲ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಹಾಲು ಗಟ್ಟಿಗಿದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಶಾವಿಗೆನ ಈ ಕಡೆ ಸಪ್ರೇಟ್ ಹುರಿದಿಟ್ಕೊಂಡಿದ್ದೆ. ಶಾವಿಗೆ ಎಷ್ಟು ಚೆನ್ನಾಗಿ ಹುರಿತೀವಿ ಪಾಯಸ ಅಷ್ಟು ಚೆನ್ನಾಗಿ ಬರುತ್ತೆ. ಶಾವಿಗೆ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಪಾಯಸ ಬೇಗನೆ ಗಟ್ಟಿಗೆ ಆಗಿಬಿಡುತ್ತೆ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಶಾವಿಗೆ ಚೆನ್ನಾಗಿ ಹುರ್ಕೊಂಡ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಬೇಕಾದರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಬೋದು. ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ. ನೋಡಿ, ಈಗ ಹಾಲು ಪಾಯಸ ರೆಡಿ ಆಯಿತು. ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ. ಈ ಥರ ಮಾಡಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಥರ ಇರುತ್ತೆ, ನಾವು ಶಾವಿಗೆ ಚೆನ್ನಾಗಿ ಹುರಿದಿದ್ರಿಂದ. ನೋಡಿ, ಈಗ ಪಾಯಸ ರೆಡಿ ಆಯಿತು. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.